ನಿನಗೆ ಜವಾಬ್ದಾರಿ ಕೊಡೋಕ್ಕೋಗಿ ನಾನು ನಿನ್ನ ಮ್ಯಾನೇಜ್ ಮಾಡೋದಲ್ಲೇ ನಂದು ಅರ್ಧ ಟೈಮ್ ಹಾಳಾಗೋಗಿದೆ. ನನಗೆ ಯಾಕಾದ್ರೂ ನಿನಗೆ ಚಾಲೆಂಜ್ ಹಾಕೋದ್ನೋ ಅಂತ ಫೀಲ್ ಆಗ್ತಿದೆ. ಸರಿ, ನಾನು ಹೊರಡ್ತೀನಿ. ನೀನು ನಾನು ಹೇಳಿದ ಜಾಗಕ್ಕೆ ಟೈಮ್ಗೆ ಬಂದು ಮದುವೆ ನಿಲ್ಲಿಸು. ಕೃಷ್ಣ, ಏನೇ ನನ್ನ ಸಹವಾಸ ಬೇಡ ಅಂತ ಹೊರಟೆ ತಾನೆ, ಮತ್ತೇನೆ ಕರೆದೆ? ಅದು ನೀನು ಕರೆದಲ್ಲ, ಅದಕ್ಕೆ ಬಂದೆ. ನಾನು ಕರೆದ್ನ? ಒಳ್ಳೆ ಕತೆ ಆಯಿತು. ಸದಾಶಿವಂಗೆ ಒಂದೇ ಧ್ಯಾನ ಅನ್ನಂಗೆ ನಿನಗೆ ನನ್ನ ಬಗ್ಗೆನೇ ಚಿಂತೆಗೆ ಹೋಗಿದೆ. ನೀನು ಇಷ್ಟೆಲ್ಲ ಟೈಮ್ ಒಟ್ಟಿಗೆ ಕಳೆದಲ್ವಾ, ನನಗೇನು ಹೇಳೋದಕ್ಕಿಲ್ವಾ ನಿನಗೆ? ಮತ್ತೆ ನಿಮ್ಮ ಭೇಟಿ ನಾವೇನು ನಿಮ್ಮಷ್ಟು ಟೈಮ್ ಪಾಸ್ ಮಾಡೋಷ್ಟು ಶ್ರೀಮಂತರಲ್ಲ ಸ್ವಾಮಿ. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು, ಇಲ್ಲಾಂದರೆ ನಮ್ಮ ಮನೇಲಿ ನಾಳೆ ಊಟ ಇರೋಲ್ಲ. ಸೊ ಸದ್ಯಕ್ಕೆ ನಾವು ಸ್ವಲ್ಪ ಬ್ಯುಸಿ ಇರ್ತೀವಿ. ಯಾವ್ದ್ರಲ್ಲಿ ಬ್ಯುಸಿನೋ? ನಾಳೆ ನಮ್ಮ ಆಟೋ ಹುಡ್ದಬ್ಬ ಕೃಷ್ಣ. ಅದು ನಮ್ಮ ಮನೆಗೆ ಮೊದಲನೇ ಸಲ ಬಂದಿದ್ದ ದಿನ. ನಮ್ಮ ಅಣ್ಣ ಇದ್ದಾಗ ಇಡೀ ದಿನ ಅದ್ರ ಜೊತೆನೇ ಇದ್ಬಿಡ್ತಿದ್ದ. ಮನೆ ಹತ್ರ ಇರೋ ಮಕ್ಕಳಿಗೆಲ್ಲ ಸ್ವೀಟ್ ಕೊಡೋದು, ಬೆಳಿಗ್ಗೆ ಎದ್ದು ಬೇಗ ಗಾಡಿ ವಾಶ್ ಮಾಡಿ ಪೂಜೆ ಮಾಡೋದು, ಹೂವಿನ ಹಾರ ಹಾಕೋದು, ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದ. ನನಗೂ ಹಾಗೆ ಆಸೆ, ಹಾಗೇ ಸೆಲೆಬ್ರೇಟ್ ಮಾಡಬೇಕು ಅಂತ. ನಾಳೆ ಪೂಜೆ, ಸ್ವೀಟ್ಸು ಎಲ್ಲ ಇರುತ್ತೆ. ಇಡೀ ದಿನ ಹಬ್ಬದ ಥರ ಸೆಲೆಬ್ರೇಷನ್ ನಮಗೆ. ನನ್ನ ಆಟೋ ಒಂಥರ ನನಗೆ ರಾಜರಥ ಇದ್ದಂಗೆ. ಫುಲ್ ಡೆಕೋರೇಟ್ ಮಾಡಿ ಮೆರವಣಿಗೆ ಮಾಡಿಬಿಡ್ತೀನಿ. ಕೃಷ್ಣ, ಅದೇನು ಗೊತ್ತಾ? ಓಕೆ, see you soon. ಈಗ ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ಆವಾಗಲಾದ್ರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟೆಲ್ಲ ಕನ್ಸಿಟ್ಕೊಳ್ಬೇಡ, ನಾನು ನನ್ನ ಪಾಡಿಗೆ ಹೋಗ್ತೀನಿ, ನೀನು ನಿನ್ನ ದಾರಿ ನೋಡ್ಕೊ, ಸರಿನಾ? ಆಯ್ತಾಯ್ತು. ನಾಳೆ ನಿಮ್ಮ ಆಟೋಗೆ ನನ್ನ ಕಡೆಯಿಂದನೂ ಹ್ಯಾಪಿ ಬರ್ಡೇ ಹೇಳ್ಬಿಡು. ಹಾಂ, ವಿನಯ್, ಅಪ್ಪ ಏನಪ್ಪ ಒಬ್ಬನೇ ಬಂದಿದ್ಯಾ? ನನ್ನ ಸೊಸೆ ಇರಲಿ. ಅಪ್ಪ ಅದು ಅಲ್ಲಪ್ಪ, ಮನೆಯಿಂದ ಹೋಗೋವಾಗ ಇಬ್ಬರು ಒಟ್ಟಿಗೆ ಹೋದ್ರಿ, ಬರೋವಾಗ ಒಬ್ಬನೇ ಬರ್ತಾ ಇದೆಯಾ? ಏನಾಯಿತು? ಅದು ನಿನಗೇನೇ ಕೆಲಸ ಇದ್ದರೂ ಹೆಂಡ್ತಿನ ಕರ್ಕೊಂಬಂದು ಮನೇಲಿ ಬಿಟ್ಟು ಆಮೇಲೆ ಹೋಗಿ ನಿನ್ನ ಕೆಲಸ ಅಟೆಂಡ್ ಮಾಡಬೇಕು. ಈ ಥರ ಒಬ್ಬಳನ್ನೇ ಅಲ್ಲಿ ಬಿಟ್ಬಿಟ್ಟು ನೀನು ಬರೋದೇನಪ್ಪ? ಅವಳು ನನ್ನ ಜೊತೆನೇ ಇದ್ಲು ಅಲ್ವಾ ಸೂರ್ಯಪ್ರಕಾಶ್? ಪಾಪ ಹುಡುಗ ಬರ್ತಾನೆ ಅವನಿಗೆ ಕ್ಲಾಸ್ ತಗೊಂಡ್ಬಿಟ್ಟಿದ್ದಿಲ್ಲ, ಅವ್ನು ಸುಸ್ತಾಗಿದ್ದಾನಲ್ಲ. ಹೋಗ್ತಾ ಗಂಡ ಹೆಂಡತಿ ಹೋಗಿದ್ದಾರೆ, ವಾಪಸ್ ಇಬ್ಬರು ಬಂದಿದ್ದಾರಪ್ಪ.